ಪಿಎಸ್ಐ ಪರಶುರಾಮ್ ಅವರ ವರ್ಗಾವಣೆ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಭೇಟಿ ಆಗಲು ಬಂದಿದ್ರು. ನಮಗೆ ಭೇಟಿ ಆದಾಗ ನೀವು ಐಜಿ ಅವರಿಗೆ ಕಾಲ್ ಮಾಡಬಹುದಿತ್ತು. ಯಾದಗಿರಿಯಲ್ಲಿ ಶಾಸಕ ಶರಣಗೌಡ ಕಂದುಕೂರ್ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಡಗೇರ ಪಿಎಸ್ಐ ಇರಲು ರೂರಲ್ ಪಿಎಸ್ಐ ಹನುಮಂತ್ ಇರಲು ಒತ್ತಡ ಹಾಕಿದ್ರೆ, ಆದ್ರೆ ಯಾದಗಿರಿ ಶಾಸಕರ ಮೇಲೆ ಪರಶುರಾಮ್ ಅವರು ನಗರ ಠಾಣೆಗೆ ಮುಂದುವರಿಯಲು ಯಾಕೆ ಒತ್ತಡ ಹಾಕಿಲ್ಲ? ನಾನು ಯಾರನ್ನು ದೂಷಣೆ ಮಾಡುವುದಿಲ್ಲ. ಪಿಎಸ್ಐ ಸಾವು ಘಟನೆ ಜಿಲ್ಲೆಗೆ ತಲೆ ತಗ್ಗಿಸುವಂತಾಗಿದೆ. ಸಂವಿಧಾನದ ಬಗ್ಗೆ ಉದ್ದುದ್ದು ಮಾತನಾಡುತ್ತಾರೆ. ಸಂವಿಧಾನ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದ್ರು. ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಘಟನೆ ತನಿಖೆಯಿಂದ ಹೊರಬರಲಿ. ಭ್ರಷ್ಟ ಅಧಿಕಾರಿಗಳಿಗೆ ಯಾರದೋ ಮಾತು ಕೇಳಿ ತಂದರೆ ಹೇಗೆ? ಸಚಿವ ದರ್ಶನಾಪುರ್ ಅವರು ಸೀನಿಯರ್ ರಾಜಕಾರಣಿಯಾಗಿದ್ದಾರೆ. ಈ ಬಗ್ಗೆ ಖರ್ಗೆ ಕುಟುಂಬಸ್ಥರ ಬಗ್ಗೆ ಮಾತನಾಡಿದ್ರೆ ಡಾಕ್ಟರ್ ಎಬಿ ಮಾಲಕರೆಡ್ಡಿ ಅವರನ್ನು ರಾಜಕೀಯವಾಗಿ ಮುಗಿಸಿದಂತೆ. ಮಾಲಕರೆಡ್ಡಿ ಪರಿಸ್ಥಿತಿ ಅಂತೆ ಆಗದಂತೆ ದರ್ಶನಾಪುರ್ ಅವರು ಜಾಣ ನಡೆ ಅನುಸರಿಸುತ್ತಿದ್ದಾರೆ. ದರ್ಶನಾಪುರ್ ಅವರು ತಾಳ್ಮೆಯಿಂದ ಹೋಗುತ್ತಿದ್ದಾರೆ ಎಂದರು. ಈಗಾಗಲೇ ಈ ವಿಷಯದ ಬಗ್ಗೆ ಬಹಳ ಸುದೀರ್ಘವಾಗಿ ಬಹಳ ದಿನಗಳಿಂದ ನಾನು ಹೇಳಿಕೆಂತೆ ಬಂದಿರತಕ್ಕಂಥದ್ದಿದೆ. ಇವತ್ತು ಅವರ ಕುಟುಂಬದವರು ಪರಶುರಾಮ್ ಅವರ ಮರಣವನ್ನು ಹೊಂದಿದ್ದಾರೆ. ಈಗ ಹೃದಯಾಘಾತ ಅಂತ ತಿಳ್ಕೊಂಡು ಕೆಲವು ಜನ ಹೇಳ್ತಾರೆ, ಮತ್ತು ಇಲ್ಲ ಭಾಳ ಒತ್ತಡದಿಂದ ಆಗಿದೆ ಅಂತ ಕೆಲವು ಜನ ಹೇಳ್ತಾರೆ. ಇದೆಲ್ಲನೂ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತೆ. ಅದು ಏನೇ ಆದರೂ ಸಹ ಸ್ವಲ್ಪ ಯಾದಗಿರಿ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ಈ ರೀತಿ ದುಡ್ಡಿನ ಆಮಿಷಗಳನ್ನು ತಗೊಂಡು ಇಷ್ಟು ಬೇಕು ಇಷ್ಟು ಬೇಡ ಅಂತ ತಿಳ್ಕೊಂಡು ಏನು ಒತ್ತಡಗಳನ್ನು ಏನು ರಾಜಕಾರಣಿಗಳು ಆಗ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ತಿಳ್ಕೊಂಡು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂದು ಸಂಜೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಫೋನ್ ಮಾಡಿ ವಿಶ್ ಮಾಡಿ ಜಿಲ್ಲೆಯ ಇಂದಿನ ಘಟನೆ ಇರ್ಬೋದು, ಕಳೆದ ಘಟನೆಗಳು ಏನೇನಿದ್ದಾವೆ ಅದನ್ನೆಲ್ಲದರ ಬಗ್ಗೆ ನಾನು ಅವ್ರ ಜೊತೆ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಮತ್ತು ಆ ಕುಟುಂಬಕ್ಕೆ ಏನು ರಿಪೋರ್ಟ್ ಏನು ಬಂದ ಮೇಲೆ ಅದರಲ್ಲಿಂದೇ ಆಗಿದೆಯೋ ಬೇರೆ ಯಾವುದರಲ್ಲಿಂದೇ ಆದರೂ ಸಹ ಇವತ್ತು ಅವರ ಡ್ಯೂಟಿ ಮೇಲೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ತೀರ್ಕೊಂಡಿದ್ದಾರೆ. ಅವರ ಆರೋಪ ಈಗ ಕುಟುಂಬದವರು ಮಾಡಿದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಸಾಯಂಕಾಲ ನನಗೆ ಮಾಹಿತಿ ಬಂತು. COD ತನಿಖೆಯನ್ನು ನೇಮಕ ಮಾಡಿದ್ದೀವಿ ತಂಡ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಎಲ್ಲ ವಿಷಯನ ತಿಳಿಸಿದ್ದೀನಿ. ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯವರ ಸ್ವಲ್ಪ ಮೂಗು ತೋರಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ, ಅದಕ್ಕೆ ಇದೆಲ್ಲ ಕಾರಣಗಳಾಗ್ತಾ ಇದೆ. ಅದಕ್ಕೂ ಸ್ವಲ್ಪ ತಾವು ಕಡಿವಾಣ ಹಾಕಬೇಕಂತ ಅವರಿಗೆ ಭಾಳ ಕಳಕಳಿಯ ಮನವಿ ಸಹ ಮಾಡಿದ್ದೀನಿ. ಅಲ್ಲ, ನಾನು ಈಗಾಗಲೇ ಹೇಳಿರ್ತಕ್ಕಂಥದ್ದು ನೋಡಿ, ನಾನು ಒಂದು ನಿಮಿಷ ಹೇಳೋದು ಕೇಳಿ. ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಟ್ರಾನ್ಸ್ಫರ್ಗಳು ಪಕ್ಕದ ಜಿಲ್ಲೆ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು MP ಅವರ ಮೂಗಿನ ನೇರಕ್ಕೆ ನಡೀತಾ ಇದೆ. ಅದರ ಬಗ್ಗೆ ಖುದ್ದು ಯಾದಗಿರಿ ಶಾಸಕರು ಸಹ ಅನೇಕ ಸಲ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದಿದೆ. ಇವತ್ತು ನಮ್ಮ ಕೆಲವು ಶಾಸಕರಿಗೆ ಗೊತ್ತಿಲ್ಲಾರದೆ ಏನಪ್ಪಂತಂದರೆ ಇವತ್ತು ಅಧಿಕಾರಿಗಳನ್ನು ಹಾಕಿರ್ತಕ್ಕಂಥದ್ದಿದೆ. ಇವತ್ತು ಉದಾಹರಣೆಗೆ ವಡಗೇರಿ ಸಬ್ ಇನ್ಸ್ಪೆಕ್ಟ್ರು ಮಹಿಳೆಯರು ಲಾಸ್ಟ್ ಟೈಮು ಯಾದಗಿರಿ ಶಾಸಕರು ಬೇಡ ಅಂತೇಳಿದರು. ವಡಗೇರಿ ಸಬ್ ಇನ್ಸ್ಪೆಕ್ಟ್ರನ್ನ ಏನಪ್ಪ ಅಂತಂದರೆ ಕಲಬುರಗಿಲಿಂದ ನೀವು ಆಯ್ಕೆ ಮಾಡ್ಕೊಂಡು ಬಂದಿರಿ. ಆ ವಡಗೇರಿ ಸಬ್ ಇನ್ಸ್ಪೆಕ್ಟ್ರು ಯಾವ ರೀತಿ ಲೂಟಿ ಮಾಡಿದ್ರು ವಡಗೇರಿದಾಗ ಇವತ್ತು ಉಸ್ಕು. ಅದಾದಮೇಲೆ ಇವತ್ತು ಏನಪ್ಪ ಅಂತಂದರೆ ಯಾದಗಿರಿ ಶಾಸಕರು ರೂರಲ್ಗೆ ಬೇರೆಯವ್ರ ಹೆಸರು ಕೊಟ್ಟಿದ್ದರು. ಇವತ್ತು ಯಾರಿಗೆ ದುಡ್ಡು ಕೊಟ್ಟು ಯಾರು ರೆಕಮೆಂಡ್ಲಿಂದ ಏನಪ್ಪ ಅಂತಾರೆ ಯಾದಗಿರಿ ರೂರಲ್ ಸಬ್ ಇನ್ಸ್ಪೆಕ್ಟ್ರು ಬಂದರು. ಇದೆಲ್ಲ ಮಾಹಿತಿನ ನಾನು ಮುಖ್ಯಮಂತ್ರಿಗಳಿಗೆ ಇವತ್ತು ಭಾಳ ಸುದೀರ್ಘವಾಗಿ ಒಂದು 5-6 ನಿಮಿಷ ಮಾತಾಡಿ ಇದೆಲ್ಲ ವಿಷಯನ ನಾನು ಹೇಳಿರ್ತಕ್ಕಂಥದ್ದಿದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ತಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೀನಿ. ಇವತ್ತು ಆಗಿರ್ತಕ್ಕಂಥ ಘಟನೆ ಬಗ್ಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಂಪೂರ್ಣವಾಗಿ ತನಿಖೆ ಆಗುತ್ತೆ. ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದ್ದರೆ ನ್ಯಾಯ ಒದಗಿಸ್ತಕ್ಕಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 100ಕ್ಕೆ 100 ಏನಪ್ಪ ಅಂತಂದರೆ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. ನಾನು ಕೆಲವು ಹೆಸರುಗಳನ್ನು ಹೇಳಿಲ್ಲ, ಯಾರ್ಯಾರು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಮಧ್ಯಾಹ್ನ ಹೇಳಿದ್ದೀನಿ. ಇನ್ನು ನಾಳೆ ನಾಡಿದ್ದು ಇನ್ನು ಅವ್ರಿಗೇನಾದರೂ ಸ್ವಲ್ಪ ಅದಕ್ಕೆ ಉತ್ತರಗಳನ್ನು ಅವ್ರು ಏನಾದರೂ ಕೊಟ್ಟರೆ ಯಾರು ಎಷ್ಟು ತಗೊಂಡಾರ ಎಲ್ಲಿ ತಗೊಂಡಾರ ಅದರ ಸಂಪೂರ್ಣ ಮಾಹಿತಿನ ಬಿಚ್ಚಿಡ್ತೀವಿ. 100ಕ್ಕೆ 100 ಇದೆ. ಅದಕ್ಕೆ ಯಾರಾದರೂ ಏನಾದರೂ ನಾಳೆ ಉತ್ತರ ಕೊಟ್ಟರೆ ಅಂತಂದ್ರೆ ಸಂಪೂರ್ಣವಾಗಿ ಮತ್ತೀಗ ಈ ಸದ್ಯ ಹೆಸರು ಹೇಳೋದು ಬೇಡ, ಅವ್ರು ಅದು ಉತ್ತರ ಕೊಟ್ಟಾಗ ನಾಳೆಗೆ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಕೂಡ ಪಾಲು ಹೋಗ್ತಾ ಇದೆ ಅಂತ ಪರೋಕ್ಷವಾಗಿ ಹೇಳ್ದಂಗೆ ಇಲ್ಲ, ನಾನು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಪಾಲು ಹೋಗ್ತದ ಅಂತ ತಿಳ್ಕೊಂಡು ಹೇಳಂಗಿಲ್ಲ. ಪಾಲು ಏನಪ್ಪ ಅಂತಂದರೆ ನಾಯಕರು ತಗೊಂಡು ಅವ್ರ ಮುಖಾಂತರ ಟ್ರಾನ್ಸ್ಫರ್ಗಳನ್ನು ಮಾಡಿಸ್ತಾ ಇದ್ದಾರೆ. ಜಿಲ್ಲೆ ಬಗ್ಗೆ ಕಾಳಜಿನ ಏನಪ್ಪ ಅಂತಂದ್ರೆ ಅವರು ವಹಿಸ್ಬೇಕು. ಯಾಕಂತಂದರೆ
ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಟ್ಕಲ್ ಬರುತ್ತೆ. ಗುರುಮಿಟ್ಕಲ್ಲಿಂದ ಇವತ್ತು ಬೆಂಗಳೂರು ಡೆಲ್ಲಿ ಮಟ್ಟಕ್ಕೆ ನೀವು ಹೋಗಿರ್ತಕ್ಕಂಥದ್ದಿದೆ. ನಮ್ಮ ಜಿಲ್ಲೆಯಲ್ಲಿ ಈ ಥರ ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ನೀವು ಏನಪ್ಪ ಅಂತಂದರೆ ಕಠಿಣವಾಗಿ ನಿರ್ಧಾರಗಳನ್ನು ತಗೋಬೇಕು. ಬರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ, ಭ್ರಷ್ಟ ಇದ್ದಾನ ಒಳ್ಳೆಯ ವಿಧಾನ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಅಂತಂದ್ರೆ ಕುಲಂಕುಷವಾಗಿ ಪಕ್ಕದ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು MP ಅವರು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಇವತ್ತು ಒಬ್ಬ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ಅಧಿಕಾರಿ ಒಂದು ವಾರದ ಹಿಂದೆ ಮನೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ದರು. ನಿಮಗೆ ಬಂದು ಭೇಟಿ ಆದಾಗ ಒಂದು 5ಗೆ ನೀವು ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ. 7 ತಿಂಗಳಾಗಿದೆ, ನೀವು ಯಾದಗಿರಿ ಶಾಸಕರಿಗೆ ಹೇಳ್ಬೋದಾಗಿತ್ತಲ್ಲ. ಯಾದಗಿರಿ ಶಾಸಕರಿಗೆ ಅವತ್ತು ವಡಿಗೇರಿಯವ್ರಿಗೆ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಯಾದಗಿರಿ ಶಾಸಕರನ್ನ ಹನುಮಂತ ರೂರಲ್ PSIಗೆ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಇವತ್ತು ಯಾಕೆ ಶಾಸಕರ ಮೇಲೆ ಒತ್ತಡ ಹಾಕಲಿಲ್ಲ ನೀವು, ಪರಶುರಾಮ್ ಇರಲಿ ಅಂತ ತಿಳ್ಕೊಂಡು? ಹಾಗಾಗಿ ಇವತ್ತು ನಾನು ಯಾರಿಗೂ ದೋಷ ಮಾಡೋಕ್ಕೆ ಹೋಗಂಗಿಲ್ಲ. ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ನನಗೆ ಭಾಳ ಎಲ್ಲರೂ ಏನಪ್ಪ ಅಂತಂದರೆ ಆತನ ಬಗ್ಗೆ ಭಾಳ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತಂದ್ರೆ ರೋಡಿನ ಮೇಲೆ ನಿಂತು ಏನಪ್ಪಂತಂದರೆ ಹೆಂಡತಿ ನ್ಯಾಯ ಕೇಳ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ರಾಜಕಾರಣಿಗಳು ಬಂದೀವಿ. ನಾವೆಲ್ಲರೂ ಏನಪ್ಪಂತಂದರೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿ ಇವತ್ತು. ಈಗ ನಾನು ಅದಕ್ಕೆ ಹೋಗ್ಬೇಕಾಗಿತ್ತು, ಮತ್ತು 187 ಕೋಟಿದು ಈ ವಾಲ್ಮೀಕಿ ನಿಗಮದ್ದು ಹೋಗ್ಬೇಕಾಗುತ್ತೆ. ಭಾಳ ಜನ ಏನಪ್ಪಂತಂದ್ರೆ ಸಂವಿಧಾನದ ಬಗ್ಗೆ ಭಾಳ ಉದ್ದುದಕ್ಕೆ ಭಾಷಣ ಬೀಗಿದ್ರು. ಸಂವಿಧಾನ ಹಿಡ್ಕೊಂಡು ಏನಪ್ಪಂತಂದ್ರೆ ಪ್ರಮಾಣ ವಚನ ತಗೊಂಡ್ರು. ಇವತ್ತು ಈ ಅಧಿಕಾರಿಗೆ ಏನಪ್ಪಂತಂದ್ರೆ ಆಗಿರ್ತಕ್ಕಂಥದ್ದು ನಾನು ಯಾರೋ ಒಬ್ಬರಿಂದ ಇವತ್ತು ಶಾಸಕರಿಂದ ಆಗ್ಯದ ಅಂತ ತಿಳ್ಕೊಂಡು ನಾನು ಹೇಳಂಗಿಲ್ಲ. ಅದರಿಂದ ತನಿಖೆಯಿಂದ ಹೊರಗೆ ಬರಲಿ. ಆದರೆ ಒಬ್ಬ ಅಧಿಕಾರಿನ ಈ ರೀತಿ ಆದಾಗ, ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನು ದುಡ್ಡಿನಿಂದ ಏನಪ್ಪಂತಂದ್ರೆ ಲಕ್ಷಗಟ್ಟಲೆ ತೊಗೊಂಡು ಏನಪ್ಪಂತಂದ್ರೆ ನೀವು ಅಲ್ಲಿ ಕಲಬುರಗಿದಾಗ ಕುಂತು ಯಾರೋ ಮುಖಂಡರು ಹೇಳಿದಂಗೆ ಕೇಳಿಲ್ಲ ಅಧಿಕಾರಿಗಳಂತಂದರೆ ಯಾದಗಿರಿ ಜನತೆ ಏನಪ್ಪಂತ ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ಯಾರ. ನಮ್ಮನ್ನು ಶಾಸಕರನ್ನಾಗಿ ಆಯ್ಕೆ ಮಾಡ್ಯಾರ. ಇಲ್ಲಿ ಉಸ್ತುವಾರಿ ಸಚಿವರಾರ, ಅವ್ರ ಜವಾಬ್ದಾರಿ ಇರ್ತದೆ. ಇದನ್ನು ನಾನು ಕಳಕಳಿಯಾಗಿ ಮನವಿಲಿಂದ ಹೇಳ್ತೀನಿ. ನಾನು ಸ್ವಲ್ಪ ಬರ್ತಕ್ಕಂಥ ಅಧಿಕಾರಿಗಳು ಒಳ್ಳೆಯವರು ಕೆಟ್ಟವರು ಅಂಬೋದು ನೋಡಬೇಕೆಂಬುದು ನನ್ನ ಒಂದು ಕಳಕಳಿ. ಆಲ್ರೆಡಿ ಓವರ್ಟೇಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ನಾನು. ನಮ್ಮ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳನ್ನ ಕಲಬುರಗಿ ಜನಪ್ರತಿನಿಧಿಗಳು ಓವರ್ಟೇಕ್ ಮಾಡಿದ್ದಾರೆ ಅಂತ ಇವತ್ತು ಮುಖ್ಯಮಂತ್ರಿಗಳಿಗೆ ಭಾಳ ಬೇಸರದಿಂದ ಹೇಳಿದ್ದೀನಿ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.